ಚಿಕ್ಕ ಹುಡುಗ ನಾನು ಮರ್ತೋಗಿದ್ದೀನಿ, ಚಿಕ್ಕವನಾಗಿದ್ದೆ. ತುಂಬಾ ಚಿಕ್ಕವನಾಗಿದ್ನಲ್ಲ. ಬೇರೆಯವ್ರಾಗಿದ್ದಿದ್ರೆ ನಾನ್ ಚಿಕ್ಕವನಿರೋದು ಬೇರೆಯವ್ರು ಮಾಡಿರ್ತಾರೆ ಆಬ್ವಿಯಸ್ಲಿ ಪಾತ್ರ ಅದು ಅಂತ ನಿಜಾನೇ. ಹೇಳಿರೋರು. ಅದು ನಿಜಾನೇ. ಬಟ್ ನಾನು ತುಂಬಾ ಚಿಕ್ಕವನಿದ್ದಲ್ಲ, ನಂಗೆ ಮರ್ತೋಗಿದೆ ಅಂತ. ಇದು ಶರಣ್ ಸರ್ ಸ್ಟೈಲ್. ಗಾಂಪ ಅಂತ ಇಟ್ಟಿದ್ದಾರೆ ಸರ್ ಸುನಿ ಸರ್ ಹೆಸರು. ಅರೆ ಕರೆಕ್ಟ್ ಕರೆಕ್ಟ್. ಹೇಳಿ ಸರ್, ಸಿನಿಮಾ ರಿಲೀಸಿಗೆ ರೆಡಿ ಇದೆ. ನನ್ಗೆ ಇವರೆಲ್ಲರೂ ಹೇಳಿದ ಹಾಗೆ ನಾನು ಫ್ಯಾನ್ ಗರ್ಲ್. ಯಾಕಂದ್ರೆ ಈಗ ಆ ಟ್ರೇಲರ್ನ ನಾವು ಅದು ಎಷ್ಟು ಸಲ ಎಷ್ಟು ಈವೆಂಟ್ ಅಲ್ಲಿ ನೋಡಿದೀವೋ, ಮುಂಚೆ ಪರ್ಸನಲಿನೂ ನೋಡಿರ್ತೀವಿ. ಬಟ್ ಪ್ರತಿ ಸಲನು ಸೇಮ್ ಸೀನಿಗೆ ಸೇಮ್ ಲೆವೆಲ್ ಆಫ್ ನಗು ಬರುತ್ತೆ. ಅದು ನಿಮ್ಮಿಂದ ಮಾತ್ರ ಬಹುಶಃ ಸಾಧ್ಯ. ಅಂತ ಒಂದು ಪರ್ಫಾರ್ಮರ್ ನೀವು, ನಮ್ಮೆಲ್ಲರಿಗೂ ಗೊತ್ತು. ಒಂಥರ ಬ್ಲೆಸ್ಸಿಂಗ್ ಇದ್ದಂಗೆ ಕನ್ನಡ ಇಂಡಸ್ಟ್ರಿಗೆ. ಸೊ ಏನ್ ಹೇಳ್ತೀರಾ? ಅವತಾರ ಪುರುಷ ಪಾರ್ಟ್ 2 ಏಪ್ರಿಲ್ 5ಕ್ಕೆ ರಿಲೀಸಿಗೆ ರೆಡಿ ಆಗಿದೆ. ಎಲ್ರಿಗೂ ನಮಸ್ಕಾರ. ನಿರಂತರವಾದ ಒಂದು 2-3 ವರ್ಷದ ಜರ್ನಿ ಈ ಸಿನಿಮಾದ ಜೊತೆಯಲ್ಲಿ. ಅವತಾರ ಪುರುಷ ಸಿನಿಮಾ ಭಾಳ ಇಷ್ಟಪಟ್ಟು ಒಪ್ಕೊಂಡಂಥ ಸಿನಿಮಾ ಇದು. ನಾನು ಮತ್ತೆ 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 ಹೇಳ್ತಾ ಇರ್ತೀನಿ ಎಲ್ಲರೂ. ಸುನಿ ಮತ್ತು ಪುಷ್ಕರ್ ಅವರ ಕಡೆಯಿಂದ ನನಗೊಂದು ಅಪ್ರೋಚ್ ಆಗುತ್ತೆ, ಒಂದು ಪಿಚ್ ಆಗುತ್ತೆ, ಏನೋ ಒಂದು ಪ್ರಾಜೆಕ್ಟ್. ನೋಡಿರಿ ಆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ. ನಾನು ಹೇಳ್ತಾ ಇರೋದು ಯಾಕಂದರೆ ಅಷ್ಟು ಶಕ್ತಿಯುತವಾದಂಥ ನಿರ್ಮಾಪಕರು ಮತ್ತು ತನ್ನನ್ನು ತಾನು ಆಲ್ರೆಡಿ ನಿರೂಪಿಸ್ಕೊಂಡಿರೋವಂಥ ನಿರ್ದೇಶಕರು, ಇವರಿಬ್ಬರು ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತಲ್ಲ, ನನಗೆ ಆದಂಥ ಖುಷಿ ಅಷ್ಟು. ಅವ್ರ ಜಾನರು ಕಾಮಿಡಿ. ಯಾರು ಸುನಿ ತಮ್ಮನ್ನು ತಾವು ನಿರೂಪಿಸ್ಕೊಂಡು, ನಾನು ಕಾಮಿಡಿ ಅವನು. ನಾನು ಅಂದ್ಕೊಂಡಿದ್ದೆ ಒಂದು ಯಾವುದೋ ಕಾಮಿಡಿ ಸಿನಿಮಾನ, ಒಂದು ಕಾಮಿಡಿ ಸಬ್ಜೆಕ್ಟನ್ನು ಪಿಚ್ ಮಾಡ್ತಾರೆ ಅಂತ. ಬರ್ತಿದ್ದಂಗೆ ಫಸ್ಟ್ ಬಂದು ಕೂತ್ಕೊಂಡು ಕತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರ್ ಕಾಮಿಡಿ ಇರುತ್ತೆ, ಕಾಮಿಡಿ ಸಿನಿಮಾ ಅಲ್ಲ ಅಂದರು. ಅಣ್ಣ ಇಕ್ಕದ ಫಸ್ಟ್ ಬಾಲೇ ನನಗೆ ಬಿತ್ತು ಗೂಗ್ಲಿ ಅಂತ ಅಂದ್ಕೊಂಡು, ಅರೆ ಏನಂತ ಅಲ್ವಂತಲ್ಲಪ್ಪ, ಬೇರೆ ಏನು ಮಾಡಿರ್ತಾರೆ ಅಂತ. ಆ್ಯಕ್ಚುಲಿ ನಾನು ಒಂದು ಚೂರು ಬೇರೆ ಬೇರೆ ಆಯಾಮಗಳನ್ನು ಟ್ರೈ ಮಾಡೋವಂಥ ನಾನು ನನ್ನ 2ನೇ ಸಿನಿಮಾ 3ನೇ ಸಿನಿಮಾದಲ್ಲೇ ಇಡೀ ಸಿನಿಮಾ ಹುಡುಗಿಯಾಗಿ ಜಯಲಲಿತಾ ಈ ಥರದ್ದೆಲ್ಲ ನನ್ನನ್ನು ನಾನು ಈ ಥರದ್ದೇನೋ ಪ್ರಯೋಗಗಳನ್ನ ಮಾಡೋದಕ್ಕೆ ಇಷ್ಟಪಡುವಂಥವನು. ಬಟ್ ನನಗೆ ಆಸೆ ಇದ್ದರೆ ಮಾತ್ರ ಸಾಲಲ್ಲ, ಶಕ್ತಿಯುತವಾದಂಥ ನಿರ್ದೇಶಕರು ಬೇಕಾಗತ್ತೆ, ಶಕ್ತಿಯುತವಾದಂಥ ನಿರ್ಮಾಪಕರು ಬೇಕಾಗತ್ತೆ. ಸೊ ಇದು ಅವತಾರ ಆಗಿದೆ ಅಂತ ಅನ್ನೋದಾದರೆ ನಿಜವಾದ ಹೀರೋ ನಾನಲ್ಲ, ನಿಜವಾದ ಹೀರೋ ಇವರಿಬ್ಬರುಗಳು. ಇವ್ರಿಗೆ ಖಂಡಿತವಾಗ್ಲೂ ಇದನ್ನು ಈ ವೇದಿಕೆ ಮೇಲೆ ನಾನು ಹೇಳಲೇಬೇಕು. ನನ್ನನ್ನು ಇಟ್ಕೊಂಡು ಈ ಥರದೊಂದು ಪ್ರಯೋಗ ಮಾಡ್ಬೋದು ಅಂತ ಅನಿಸೋದಕ್ಕೆ ಧೈರ್ಯ ಅಲ್ಲಿರಬೇಕಾಗತ್ತೆ, ಸ್ಕ್ರಿಪ್ಟು ಅಲ್ಲಿ ಬೇಕಾಗತ್ತೆ. ಸೊ ಅವೆರಡು ಗೆದ್ದಾಗ ಮಾತ್ರ ಶರಣ್ ಗೆಲ್ತಾನೆ. ಬಿಟ್ಟರೆ ಇನ್ನು ಅದು ಬಿಟ್ಟರೆ ಶರಣ್ ಒಂದು ಭಾಗ ಅಷ್ಟೇ. ಅವ್ರೇನು ಹೇಳ್ಕೊಡ್ತಾರೆ ಅದನ್ನು ಮಾಡೋವಂಥ ಇದು. ಬಹಳಷ್ಟು ಮಾತಾಡೋವಂಥದ್ದು ಈ ಸಿನಿಮಾದ ಬಗ್ಗಿದೆ. ಆಮೇಲೆ ನಾನು ಈ ಸಿನಿಮಾನ ಒಂದು 2 ವರ್ಷದಿಂದ ಮಾಡ್ತಾನೇ ಇದ್ದೀನಿ. ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಳ 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 ಹತ್ತಿರದ ಕುಚ್ಚುಕು ಗೆಳೆಯರು ಬಂದಿರೋವಂಥದ್ದು. ನನಗೆ ಇನ್ನೂ ಈ ಸಿನಿಮಾದ ಮೇಲಿನ ಎಮೋಷ್ನಲ್ ಬಾಂಡಿಂಗ್ ಹೆಚ್ಚಾಗಿದ್ದಂಥದ್ದು. ಮೊಟ್ಟ ಮೊದಲಿಗೆ ನನ್ನ ಆತ್ಮೀಯ ಗೆಳೆಯ ಪ್ರೇಮ್ ಇವತ್ತು ಬಹಳ ಶಾರ್ಟ್ ನೋಟಿಸಲ್ಲಿ ಬರ್ತಾರೆ ಅಂತ ಗೊತ್ತಾಗಿದ್ದು ನನಗೆ. ಅವ್ರಿಗೆ ಇವತ್ತು ಮಧ್ಯಾಹ್ನ ಗೊತ್ತಾಗಿದೆ ಅಂತೆ, ಯಾರೋ ಪ್ರೇಮ್ ಈ ಕಾರ್ಯಕ್ರಮಕ್ಕೆ ಪ್ರೇಮ್ ಬರ್ತಾರೆ ಅಂತ ಗೊತ್ತಾಗಿದ್ದೆ ನನಗೆ 5:15 ಕರೆಕ್ಟು. ಅವ್ರು ಬರ್ತಾರೆ ಅಂತ ಗೊತ್ತಾಗಿದ್ದೆ ನನಗೆ 5:15. ಯಾರ್ಯಾರು ಬರ್ತಿದ್ದಾರೆ ಅಂತ, ಪ್ರೇಮ್ ಬರ್ತಿದ್ದಾರೆ ಅಂತ ನನಗೆ ನನ್ನ ಕಾಮನ್ ಫ್ರೆಂಡಿಂದ ಗೊತ್ತಾಯಿತು. ಬಂದಿಲ್ವಾ ಅಲ್ಲಿ ಅಂತ. ಯಾರು ಪ್ರೇಮ್ ಬರ್ತಿದ್ದಾರಾ ಅಂತ ಅನ್ನೋವಂಥದ್ದು. ಬಟ್ ನನಗೆ ಖುಷಿ ಏನು ಅಂತ ಹೇಳ್ತೀನಿ. ಪ್ರೇಮ್ ನನ್ನ ಮೊದಲನೇ ಸಿನಿಮಾ ನೆನಪಿರಲಿ ಅಂತ ಅನ್ನೋವಂಥ ಒಂದು ಸಿನಿಮಾ, ನನ್ನ ಪ್ರೇಮಿನ ಕಾಂಬಿನೇಷನ್ನು. ಮೊದಲನೇ ಸಿನಿಮಾದಲ್ಲೇ ನಾನು ಆ ಸಿನಿಮಾದಲ್ಲಿ ಕ್ಯಾರೆಕ್ಟರಾಗಿ ಆ್ಯಕ್ಟ್ ಮಾಡಿದ್ದೆ, ಪ್ರೇಮ್ ಗೆಳೆಯನಾಗಿ, ಕಾಮಿಡಿಯನ್ನು ನಾನು. ಕೆಲವು ದಿವಸಗಳಲ್ಲಿ ನಾನು ಪ್ರೇಮು ಹೋಗೋ ಬರೋ ಫ್ರೆಂಡ್ಸ್ ಆಗ್ತೀವಿ ನಾವು. ಸೊ ನಾನೊಬ್ಬ ಸೈಡ್ ಕಿಕ್ ಆಗಿದ್ರೂ ಕೂಡ ಹೋಗೋ ಬಾರೋ ಅನ್ನುವ ಸ್ಥಾನ ಕೊಡ್ತಾರೆ ಅಂತ ಅನ್ನೋದಾದರೆ ಅದು ಆ ಮನಸ್ಸಿಗೆ ಇರುವಂಥ ಹೆಗ್ಗಳಿಕೆ, ಅದು ಆ ಮನಸ್ಸಿಗೆ ಇರುವಂಥ ದೊಡ್ಡತನ ಅದು. ಇವತ್ತು ಅದಾದ ನಂತರ ನಾನು ಆ್ಯಕ್ಚುಲಿ ಸ್ವಲ್ಪ ಲ್ಯಾಗ್ ಆದರೂ ಪರವಾಗಿಲ್ಲ, ಒಂದಿಷ್ಟು ಜನದ ಬಗ್ಗೆ ಮಾತಾಡಲೇಬೇಕು ನಾನು. ಅದಾದ ನಂತರ ವಿಕ್ಕಿ ಎಲ್ಲಿವೆ? ವಿಕ್ಕಿ ಇಲ್ಲಿದ್ದಾರೆ. ನಾನು ಸ್ಕ್ರೀನ್ ನೋಡಿದ್ರಲ್ಲ, ನಾವು ವಿಕ್ಕಿ ಏನಾದ್ರು ಗೆಸ್ಟ್ ಅಪಿಯರೆನ್ಸ್ ಮಾಡಿದಾರ ಅಂತ. ಇಲ್ಲ
ವಿಕ್ಕಿ ಒಂದು ತುಂಬ ಚೆನ್ನಾಗಿ ಹೇಳಿದ್ರು. ನನಗೆ ಅವ್ರ ಬಗ್ಗೆ ಮೊದಲಿಂದನೂ ಒಂದಿಷ್ಟು ಆಸಕ್ತಿ, ಒಂದಿಷ್ಟು ಹೊಸತನವನ್ನು ಏನನ್ನೋ ಇದನ್ನು ಮಾಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಕರೆಕ್ಟ್, ನನಗೆ ಮರ್ತೋಗಿದ್ದೆ ನಾನು, ಈ ಮಾರ್ಕ್ಸ್ ವಿಚಾರ ಹೇಳಿದ್ರು ಅವರು, ಮಾರ್ಕ್ಸಲ್ಲಿ ಮಂಗಳ ಗ್ರಹದ ಬಗ್ಗೆ. ನನಗೆ ಅವರು ಸ್ಟೇಟಸ್ ಎಲ್ಲ ಹಾಕೊಂಡಿದ್ರು, ಸರಿ ಮಂಗಳ ಗ್ರಹದಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೋಬೇಕು ಅಂದರೆ ಒಂದು 5,000 10,000 ದುಡ್ಡು ಕೊಟ್ಟರೆ ಮಂಗಳ ಗ್ರಹದಲ್ಲಿ ಇಲ್ಲ ನಿಜವಲ್ಲ, ಆ ಥರದೊಂದು ಆಫರ್ ಇತ್ತು. ಆ ಥರದೊಂದು ಆಫರ್ ಏನೋ ಭಾಳ ಮಜಾ ಇದೆಯಲ್ಲ ಗುರು ಇಲ್ಲಿ. ಭಾಳ ಮಜಾ ಇದೆಯಲ್ಲ ಇದು. ಈ ಥರ ಬಿಸ್ನೆಸ್ ಎಲ್ಲ ಯಾವಾಗ ಮಾಡ್ತಿದ್ದೀರಾ ವಿಕ್ಕಿ? ಇಲ್ಲ, ಅದೊಂದು ನ್ಯೂಸ್ನ ಶೇರ್ ಮಾಡಿದ್ರು ಅವರು, ನ್ಯೂಸ್ನ ಶೇರ್ ಮಾಡಿದ್ರು ಅವರು. ನನಗೆ ಅಲ್ಲಿಂದನೇ ನಾನು ಅದಕ್ಕೆ ನಾನು ಅವ್ರಿಗೆ ಆನ್ಸರ್ ಇದನ್ನು ಕ್ವಶನ್ ಕಳಿಸಿದ್ದೆ. ಸರ್ ನಿಜವಾಗ್ಲೂ ಈ ಥರದೊಂದು ಇದೆಯಾ, ಇದನ್ನು ಗೂಗಲ್ ಪೇ ನಿಮಗೆ ಮಾಡಬೇಕಾ ಅಥವಾ ಇದಕ್ಕೆ ಯಾವ್ದಾದ್ರು ಒಂದು ಏಜೆನ್ಸಿ ಇದೆಯಾ, ನಮ್ಮದು ಒಂದು ಹೆಸರು ರಿಜಿಸ್ಟರ್ ಆಗಲಿ ಅಲ್ಲಿ ಅಂತ ಅನ್ನೋವಂಥದ್ದು. ಈ ನಿಟ್ಟಿನಲ್ಲಿ ಅವ್ರಿಗೆ ಗೊತ್ತಿಲ್ಲ, ಅಂದರೆ ಅದು ಅವರು ಅದನ್ನ ಅಲ್ಲಿಗೆ ಬಿಟ್ಟುಬಿಟ್ಟಿದ್ದಾರೆ. ಬಟ್ ನಾನು ಆಲ್ರೆಡಿ ಅಲ್ಲೇ ಇದ್ದೀನಿ ರೀ, ನಿಮ್ಮನ್ನೇ ಕರೀತಾ ಇರೋದು ನಾನು ಅಲ್ಲಿ, ನಿಮ್ಮನ್ನೇ ಕರೀತಾ ಇರೋದು, ನಿಮ್ಮನ್ನೇ ವೆಲ್ಕಮ್ ಮಾಡ್ತಾ ಇರೋದು ಖಂಡಿತ. ಅದಾದ ನಂತರ ಪ್ರವೀಣ್ ಸರ್, ತುಂಬ 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 ಖುಷಿ ಆಯಿತು ನಿಮ್ಮ ಆಗಮನ. ಸೊ ನಿಮ್ಮ ವಿಶಸ್ಸು ನಮ್ಮ ಇಡೀ ತಂಡಕ್ಕೆ ಮೀನ್ಸ್ ಎ ಲಾಟ್ ಸರ್. ನಿಮಗೂ ಅಷ್ಟೇ, ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಒಟ್ಟು ತುಂಬ ಹೃದಯದ ಹಾರೈಕೆಗಳು ನಿಮಗೆ ಆ್ಯಂಡ್ ಕಾಲಪತ್ತರ್ ನಿಮಗೆ. ಮತ್ತು ಓಟು ನಮ್ಮ ಫೇವ್ರೇಟ್, ನನಗೆ ಅವರಿಷ್ಟು ದೊಡ್ಡ ದೊಡ್ಡ ಮಾತು ಮಾತಾಡಿದ್ರು. ನಿಜ ಹೇಳ್ತೀನಿ ನಾನು ಇದು ಮತ್ತು ಈ ವೇದಿಕೆಯಲ್ಲಿ ನಾನು ಹೇಳಲೇಬೇಕು, ಯಾಕಂತಂದರೆ ಐ ಮೀನ್ ದಿಸ್. ಇತ್ತೀಚಿನ ದಿವಸಗಳಲ್ಲಿ ನಾನು ಕಂಡಂಥ ಕಾಮಿಡಿ ಅಂತ ಬಂದಾಗ ಅದ್ಭುತವಾದಂಥ ಟ್ಯಾಲೆಂಟ್ ಅಥವಾ ಟೈಮಿಂಗ್ ಇರುವಂಥ ನಾಯಕ ನಟ ರಿಷಿ ಅವರು, ಸತ್ಯ. ನಾವು ಆ್ಯಕ್ಚುಲಿ 1-2 ಪ್ರಾಜೆಕ್ಟು ನಾವಿಬ್ಬರು ಜೊತೆಯಲ್ಲಿ ಆ್ಯಕ್ಟ್ ಮಾಡಬೇಕಾಗಿತ್ತು, ಅದು ಮಿಸ್ ಆಗೋಯಿತು. ನನಗೆ ನಿಜಕ್ಕೂ ಇವಾಗಲೂ ಹೇಳ್ತೀನಿ, ನಾನು ಅವರು ಸ್ವಲ್ಪ ಈ ನನಗೆ ಕಾಮಿಡಿ ಅನ್ನೋದ್ರಲ್ಲಿ ಅವ್ರ ಬಗ್ಗೆ ಭಾಳ ನನಗೆ ಅವ್ರ ಸಿನಿಮಾಗಳು ನನಗೆ ಕನೆಕ್ಟ್ ಆಗುತ್ತೆ. ನಿಮ್ಮಿಬ್ಬರು ಕಾಂಬಿನೇಷನ್ ಸಿನಿಮಾನೂ ಕೂಡ ನೋಡಿ, ನಾನು ಕರೆಕ್ಟಾಗಿ ಹೇಳದೆ ಮರ್ತೆ. ನಾನು ಮೊನ್ನೆನೂ ಕೂಡ ನನ್ನ ಮನೆಗೆ ಯಾರೋ ಸುನಿ ಬಂದಾಗ ನಾನು ಅವ್ರಿಗೆ ಏನು ಹೇಳಿ ಕಳಿಸ್ದೆ ಕೇಳಿ, ರೀ ಎಂಥ ಅದ್ಭುತವಾದಂಥ ಸ್ಕ್ರಿಪ್ಟ್ ಮಾಡಿದ್ರಿ, ಆ ಥರದ್ದು ಆಪರೇಷನ್ ಅಲ್ಮೇಲಮ್ಮ ಥರದ್ದು ಒಂದು ಸ್ಕ್ರಿಪ್ಟ್ ಮಾಡಿರಿ, ನಾವಿಬ್ಬರು ಕೆಲಸ ಮಾಡೋಣ ಅಂತ ಹೇಳಿ ಕಳಿಸಿದ್ದೀನಿ. ಅವ್ರು ಹೇಳಿದ್ನ ಮೊನ್ನೆ ಹೇಳ್ಕಳಿ, ಅಂದರೆ ಆ ಥರದೊಂದು ಸ್ಕ್ರಿಪ್ಟು ಈ ಥರದೊಂದು ಹೀರೋ ಕೈಲಿ ಸಿಕ್ಕಾಗ ಹಂಗಾಗತ್ತೆ. ಇವತ್ತಿಗೂ ಕೂಡ ನೀವು ನನಗೆ ಇತ್ತೀಚಿನ ದಿವಸಗಳಲ್ಲಿ ಸರ್ ನೀವು ಒಬ್ಬರ ಜೊತೆಯಲ್ಲಿ ಡ್ಯೂಲ್ ಹೀರೋ ಆಗಿ ಆ್ಯಕ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಯಾವ ಹೀರೋ ಟಕ್ ಅಂತ ನಿಮಗೆ ನೆನಪು ಬರ್ತಾರೆ ಅಂತ ನೀವು ನನಗೆ ಕೇಳಿದ್ರೆ ಟಕ್ ಅಂತ ನಾನು ರಿಷಿ ಅವ್ರ ಹೆಸರನ್ನೇ ಹೇಳೋದು. ರಿಷಿ ಅವ್ರನ್ನ ಹೆಸರನ್ನೇ ಹೇಳೋದು. ಖಂಡಿತವಾಗ್ಲೂ ನಾನು ಸರ್ ಕಾಯ್ತಾ ಇದ್ದೀನಿ, ಒಂದು ಒಳ್ಳೆ ಸ್ಕ್ರಿಪ್ಟ್ ಯಾವ್ದಾದ್ರು ಬಂತು ಅಂತಂದರೆ ನಾನೇ ಇಮೇಜ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮಿಬ್ಬರದು ಕಾಂಬಿನೇಷನ್ ಹೆಂಗಿರುತ್ತೆ ಅಂತ ಅನ್ನೋವಂಥದ್ದು. ಈಗರ್ಲಿ ವೇಟಿಂಗ್ ಮ್ಯಾನಿಫೆಸ್ಟೇಷನ್ ಆ ಥರ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಲಿ ನಮ್ಮಿಬ್ಬರಿಗೂ ಕೂಡ. ಮತ್ತು ಹರಿಸಂತು, ನನ್ನ ವಿಕ್ಟ್ರಿ ಸಿನಿಮಾದ ರೂವಾರಿ ಅವರು ಭಾಳ ಚೆನ್ನಾಗಿ ಹೇಳಿದ್ರು. ಏನಂತ ಅಲ್ಲಿ ಓದ್ತಿದ್ದಂಗೆ ಏನ್ರಿ ಹಿಂದಿನ ದಿವಸ ಮುಂದೆ 3 ದಿವಸದಿಂದ ಇಲ್ಲದ ಸ್ಕ್ರಿಪ್ಟ್ ಕೊಡೋಕ್ಕಾಗಲ್ಲ, ಅಲ್ಲಿ ನೋಡಿದ್ರೆ ಟಕ್ ಅಂತ ಹಿಡ್ಕೋತಾರೆ, ಅಲ್ಲಿ ಬಂದ್ಬಿಟ್ಟು ಅದು ಇನ್ನೊಂದು ಥರ ಮೆಸೇಜ್ ಕೊಡುತ್ತದು. ಗುರು ಈ ರೇಂಜಿಗೆ ಕೇರ್ಲೆಸ್ ಗುರು ಅವನಿಗೆ ಅಲ್ಲಿಗೆ. ನಾನು ಗುರು ಏನು ಬೇರೆ ಮೆಸೇಜ್ ಕೊಡ್ತಾ ಇತ್ತಲ್ಲ, ಇವ್ರು ಹೊಗಳ್ತಾ ಇದಾರ ಅನಿಸ್ತಾ ನಿಮಗೆ? ಅನ್ಕೊಳ್ಳಿಲ್ಲ ಸರ್, ಬಟ್ ಈ ಆಂಗಲ್ ನೀವು ಯೋಚನೆ ಮಾಡಿದಿರಲ್ಲ, ನಿಜ ನನಗೆ ಅಲ್ಲೇ ಬಂತು. ಇದು ಹೇಳ್ಬಾರ್ದಾಗಿತ್ತಲ್ಲ ಗುರು, ಅಂದ್ರೆ ಇವನೇನು ಹಿಂದ್ಗಡೆ ಏನು ಹೋಮ್ ವರ್ಕ್ ಮಾಡಲ್ಲ, ಅಲ್ಲೇ ಬಂದು ಇವನಿಗೆ ನೆನ್ಪಿಂದು ಏನೋ ಚೆನ್ನಾಗಿದೆ ಅದನ್ನ ಇಲ್ಲ ಆ ಸ್ಕ್ರಿಪ್ಟ್ ನೋಡೋದು ಇಲ್ಲ ಇದು ಡೈರೆಕ್ಟ್ ಸ್ಕ್ರಿಪ್ಟ್ ನೋಡೋದು ಇಲ್ಲ. ಅಂದ್ರೆ ಅಣ್ಣ ಎಷ್ಟು ಡಿಟ್ಯಾಚ್ ಆಗಿರ್ತಾನೆ, ಅಲ್ಲಿ ಬಂದಾಗ ಏನು ಹೌದಾ ಓಕೆ ಟೇಕ್ ನೋಡಿ ಎಷ್ಟು ಕೇರ್ಲೆಸ್, ಕೇಳೋದಕ್ಕೆ ಹೆಂಗಿದೆ ಇದು. ನಾನು ಈ ರೇಂಜಿಗೆ ಇರುತ್ತಲ್ಲಪ್ಪ ಅಂತ, ಅಣ್ಣ ಹಂಗೆಲ್ಲ ಹೇಳ್ಬೇಡ ದಯವಿಟ್ಟು, ಅದು ಬೇರೆ ಮೆಸೇಜ್ ಕೊಡುತ್ತೆ ಅದು. ಇವನೇ ಅವರೆಷ್ಟು ಬೈಕೊಂಡಿರ್ತಾರ ಮನ್ಸಲ್ಲಿ. ಅವ್ನು 4 ಜನ ಕೇಳಿರ್ತಾನೆ, ಗುರು ಅಲ್ಲಿ ನೋಡಿ ಗುರು ಅಲ್ಲಿ ಇವನ್ ಕತೆ ಗೊತ್ತಾ ಏನಂತ. ಸೂಪರ್ ಇಲ್ಲ, ಆನ್ ಎ ಸೀರಿಯಸ್ ನೋಟ್, ನನಗೆ ಚೂಮಂತರ್ ಒಂದು ದಿನ ಶೂಟಿಂಗ್ ನೋಡೋಂಥ ಅವಕಾಶ ಸಿಕ್ಕಿತ್ತು. ನಾನು ಇದೇ ವಿಷಯಕ್ಕೆ ಆಶ್ಚರ್ಯ ಪಟ್ಟಿದ್ದೆ ಸರ್.
ಲಾಂಗೆಸ್ಟ್ ಸೀನ್ ಅದು, ಅಷ್ಟು ಡೈಲಾಗ್ಗಳು. ನಾನ್ ಅನ್ಕೊಂಡ್ ಶರಣ್ ಸರ್ ಅದ್ಭುತ ಪರ್ಫಾರ್ಮರ್ ಅನ್ನೋದು ಗೊತ್ತಿತ್ತು, ಬಟ್ ಈ ತರದ್ ಒಂದು ಮೆಮೊರಿ ಪವರ್ ಇದೆ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ನನಗೂ ಅದು ನೋಡೋ ಅವಕಾಶ ಸಿಗಲಿಲ್ಲ. ಇಲ್ಲ, ನಾನು ಹೋಮ್ವರ್ಕ್ ಮಾಡ್ತೀನಿ. ಬಟ್ ಏನಂತಂದ್ರೆ ಡೈಲಾಗ್ ಟು ಡೈಲಾಗು ನನಗದು ಅಂದರೆ ನಾನು ನಿಜಕ್ಕೆ ಹೇಳಬೇಕು ಅಂದರೆ ನನಗೆ ಮೆಮೊರಿ ಈಗಿದೆ, ಹಂಗೆ ಟಕ್ಕಂತಂಗೆ ಹಿಡ್ಕೊತೀನಿ ಅಲ್ಲ. ಇಡೀ ಸಿನಿಮಾನ ಆ ನಿರ್ದೇಶಕರುಗಳು ನನ್ನ ತಲೆಯಲ್ಲಿ ಹಂಗೆ ಹಾಕಿರ್ತಾರೆ. ನನಗೇನು ಅದು ಆ ಥರದ್ದು ಬೇಕಾಗಿರಲ್ಲ. ಆಲ್ರೆಡಿ ನಾನು ಅಲ್ಲಿ ಸೆಟ್ಟಿಗೆ ಬರ್ತಿದ್ದಂಗೆ ನಾನು ಆ ಕ್ಯಾರೆಕ್ಟ್ರಲ್ಲಿ ಇದ್ದಿರ್ತೀನಿ. ಅದು ಒಂದು ಆ್ಯಕ್ಚುಲಿ ಅವರಿಬ್ಬರಿಗೂ ಸೇರಬೇಕಾಗಿರೋ ಕ್ರೆಡಿಟ್ಸ್ ಅದು. ಆಮೇಲೆ ನಾನು ಡೈಲಾಗ್ ತೊಗೊಳ್ಳುವ ಶೈಲಿ ಏನು ಅಂತಂದರೆ, ನಾನು ಹಿಂಗೆ ಓದಿ, ನನಗೆ ಮೊದಲಿಂದನೂ ಕೂಡ ಹಿಂಗೆ ಓದಿ ಅದನ್ನು ಹಂಗಲ್ಲ. ಒಬ್ರು ಯಾರೋ ಹೇಳಬೇಕು ನನಗೆ, ಅದನ್ನು ಹೇಳಿದ್ರೆ ನಾನು ಕರೆಕ್ಟಾಗಿ ನಾನು ಅಕಸ್ಮಾತ್ ಎಲ್ಲರೂ ಒಂದೊಂದು ಸ್ವಲ್ಪ ಡೌಟ್ ಇತ್ತು ಅಂದರೆ ಇನ್ನೊಂದು ಸಲ ಹೇಳ್ರಿ ಅಂತ ಹೇಳ್ತೀನಿ. ಅದು ಅಸೋಸಿಯೇಟಲ್ಲೇ ಇದ್ದಾರೆ, ಇನ್ನೊಂದು ಸಲ ಹೇಳಿ. ಇದು ನನ್ನ ಶೈಲಿ ಅಷ್ಟೇ, ಅದು ತುಂಬ ಎಕ್ಸ್ಟ್ರಾಡಿನರಿ ಏನಲ್ಲ, ಇದು ನನ್ನ ಶೈಲಿ ಅಷ್ಟೇ. ಆ್ಯಂಡ್ ಆಶಿಕ್ ಅವರೇ ಏನು ಹೇಳಲಿ, 3ನೇ ಸಿನಿಮಾ ನಮ್ಮ ಇಬ್ಬರ ಕಾಂಬಿನೇಷನ್ನು, ಹಿಟ್ ಜೋಡಿ. ಹೌದು 3ನೇ ಸಿನಿಮಾ. ಸೊ ಬೇರೆಯವ್ರಿಗೆ ಹಿಟ್ ಜೋಡಿ ಹಂಗೆ ಹಿಂಗೆ ಅಂತಂದಾಗ ನಮ್ಮಿಬ್ರಿಗೂ ಗೊತ್ತು ಅದು ಆ್ಯಕ್ಚುಲಿ ಪ್ರೆಷರ್, ಅದು ಅಂದರೆ ಜವಾಬ್ದಾರಿ ಅದು. ಯಾಕಂದರೆ 2 ಸಿನಿಮಾಗಳನ್ನು ಕೂಡ ಅಷ್ಟು ಚಂದ ಜನ ಸ್ವೀಕರಿಸಿದ್ರು. ಸೊ ಮುಂದೆ ಏನು ಅಂತ ಅನ್ನೋವಂಥದ್ದು ಕಾಯ್ತಾ ಇರ್ತಾರೆ ಗೊತ್ತಾ. ಸೊ ಅದು ಬಹಳ ನಮಗೆ ಒಂಥರ ಜವಾಬ್ದಾರಿಯ ಭಯ ಅದು. ಸೊ ಆ ಜವಾಬ್ದಾರಿಯ ಭಯ ನಮ್ಮಿಬ್ಬರಿಗೂ ಇದೆ. ಆ್ಯಂಡ್ ನೀವು ಏನೋ ಈ ಸಿನಿಮಾದ ಒಂದು ಭಾಗ ಆಗಿರೋ ಅಂಥದ್ದು ನಮಗೊಂದು ತುಂಬ ದೊಡ್ಡ ಶಕ್ತಿ ಈ ಸಿನಿಮಾ. ಆಶಿಕ್ ಅವರೇ ದಯವಿಟ್ಟು ಒಂದು ಚಪ್ಪಾಳೆ ಬರಲೇಬೇಕಪ್ಪ ಅದಕ್ಕೆ, ಖಂಡಿತವಾಗ್ಲೂ. ಶಿ ಡಿಸರ್ವ್ಸ್ ದಟ್. ಆ್ಯಂಡ್ ಈ ಸಿನಿಮಾದಲ್ಲಿ ಕಾಣದ ಕೈಗಳು ಸುಮಾರು ಕೆಲಸ ಮಾಡಿದೆ. ನನಗೆ ಈ ಸಿನಿಮಾದ 2 ಶಕ್ತಿಗಳು ರೀ, ನನಗನ್ಸಿದ್ದು ಭಾಗ 2ಕ್ಕೆ 2 ಭಾಳ ದೊಡ್ಡ ಶಕ್ತಿ. ಒಂದು, ಭಾಗ 1 ಸಿನಿಮಾನ ಇಷ್ಟಪಟ್ಟಂಥವ್ರು ನಾವು 2 ವರ್ಷ ಆದ ತಕ್ಷಣ ನಾವು ಮೋಸ್ಟ್ಲಿ ಜನಗಳು ರಿಲ್ಯಾಕ್ಸ್ ಆಗಿಬಿಟ್ಟಿರ್ತಾರೇನೋ, ಇದನ್ನು ಮರ್ತುಬಿಟ್ರೋ ಏನೋ ಅಂತ ಅನ್ನೋ ಅಂಥದ್ದು ನಮ್ಮ ತಲೆಯಲ್ಲಿತ್ತು. ಇದುವರೆಗೂ ಕೂಡ ಅಷ್ಟೂ ಜನ ಇದನ್ನು ಇಷ್ಟಪಟ್ಟು ಹಾರ್ಟಲ್ಲಿ ಇಟ್ಕೊಂಡು ಯಾವಾಗ ರಿಲೀಸು ಅಂತ ಕೇಳ್ತಾ ಇದ್ರು ಗೊತ್ತಾ. ಅದು ನನ್ನ ಮೊದಲನೇ ಶಕ್ತಿ ಯಾವುದು ಈ ಸಿನಿಮಾಗಿರೋ ಅಂಥದ್ದು. 2ನೇ ಶಕ್ತಿ ಏನು ಅಂತಂದರೆ, ಇಷ್ಟು ಪ್ರೀತಿಯಿಂದ ಕಾಯ್ತಾ ಇರೋವಂಥ ಅಷ್ಟು ಅಭಿಮಾನಿಗಳಿಗೆ ಸರಿಯಾದ ಸಿನಿಮಾನೇ ಕೊಡಬೇಕು ಅಂತನ್ನೋವಂಥ ಒಂದು ಸೈನಿಕರ ಥರ ಕೆಲಸ ಮಾಡಿದಂಥ ಇಡೀ ಅವತಾರ ಪುರುಷ ಸಿನಿಮಾದ ಟೆಕ್ನಿಷಿಯನ್ಸ್, ಇವರಿಬ್ಬರೇ ಬಹಳ ದೊಡ್ಡ ಶಕ್ತಿ ಈ ಸಿನಿಮಾಗೆ ಸಿಕ್ಕಂಥದ್ದು. ಅದೊಂದು ನಾನು ಭಾಳ ರಿಲ್ಯಾಕ್ಸಲ್ಲಿದ್ದೀನಿ, ಭಾಳ ರಿಲ್ಯಾಕ್ಸ್ ಮೋಡಲ್ಲಿದ್ದೀನಿ. ಯಾಕಂದರೆ ಒಬ್ಬ ಆ್ಯಕ್ಟರ್ ಆಗಿ, ಒಬ್ಬ ಲೀಡ್ ಆ್ಯಕ್ಟರ್ ಆಗಿ ನಮಗೆ ಯಾವಾಗ ಈ ಥರದ್ದು ಆಗುತ್ತೆ, ಓಕೆ ನನ್ನ ಸಿನಿಮಾ ಒಂದು ಸೇಫ್ ಹ್ಯಾಂಡ್ಸಲ್ಲಿದೆ ಅಂತಂದಾಗ ಒಂದು ಸಿಗುತ್ತೆ ಗೊತ್ತಾ, ನಿರಾಳತೆ. ಅದು ನನಗೆ ಇಲ್ಲಿ ಸಿನಿಮಾದಲ್ಲಿ ಸಿಕ್ಕಿದೆ. ಸೊ ಅದೆಲ್ಲದಕ್ಕೂ ಕಾರಣ, ಅದಷ್ಟು ಕ್ರೆಡಿಟ್ಸು ಈ ತಂಡಕ್ಕೆ ಸೇರಬೇಕಾಗಿರೋವಂಥದ್ದು. ಇದು ಅವ್ರುಗಳೇ ಕಾರಣ. ಆ್ಯಂಡ್ ಇನ್ನೊಂದು ಭಾಳ ದೊಡ್ಡ ಶಕ್ತಿ, ಅವರೆಲ್ಲೂ ಮಾತಾಡಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾರೆ. ಆದರೆ ಅವರಿಲ್ಲದೆ ಏನು ಆಟ ನಡೆಯಲ್ಲ. ಆ ಥರದ್ದೊಂದು ಶಕ್ತಿ ಯಾರಿರ್ಬೋದು ಸರ್? ಹಾಂ, ಅದು ಕಾಣಿಸ್ತಾ ಇರುತ್ತೆ. ಯಾರು ಹೇಳಿ? ಅಷ್ಟೇ. ಇಲ್ಲ ಲಾಸ್ಟ್ ಇವೆಂಟ್ ಅಲ್ಲಿ ಮಾತಾಡ್ಸಿದ್ವಲ್ಲ ಸರ್, ಈಗಲೂ ಕರಿತೀನಿ ನಾನು ಸ್ಟೇಜ್ ಮೇಲೆ. ಅಷ್ಟೇ. ಆಲ್ರೆಡಿ ಕೈ ಮುಗಿತಿದ್ದಾರೆ ಅವರು ಸಖತ್ ಪಂಚ್ ಒನ್ ಲೈನರ್ ಸಖತ್ತಾಗಿ ಮಾತಾಡ್ತಾರೆ. ಅವ್ರು ಯಾಕೋ ಸ್ಟೇಜ್ ಮೇಲೆ ಮಾತ್ರ ಮಾತಾಡಲ್ಲ. ನನಗೆ ಆ್ಯಕ್ಚುಲಿ ಅವ್ರು ನಂಗೆ ನೈಬರ್, ಅವರು ನನ್ನ ಮನೆ ಪಕ್ಕ ನೈಬರ್ ಅವರು. ಜಾಸ್ತಿ ಗೊತ್ತು. ಅಯ್ಯೋ ನಮಗಂತೂ ಸರ್, ನಾವು ಕೂತ್ಕೊಂಡ್ರೆ ಬೆಳಗ್ಗೆ ಬಂದರೆ ಕಾಫಿ ಟೀಗೆ ಅಂತ ಬರ್ತೀವಿ ಸರ್. ನಮ್ಗೆ ಬರ್ತೀವಿ 4-5 ಗಂಟೆ ಅಣ್ಣ. ಒಂದೊಂದು ದಿವಸ ಸುಮ್ಮನೆ ಒಂದು ದಿವಸ ಕಳೆದಿರ್ತೀವಿ, ಸಿನಿಮಾ ಬಗ್ಗೆನೇ ಮಾತಾಡಿರಲ್ಲ ಎಷ್ಟೋ ಸಲ. ಸೊ ಇವತ್ತು ಅವರು ಈ ಸಿನಿಮಾಗೆ ಇರೋವಂಥ ಅವ್ರ ಆಶೀರ್ವಾದ, ಇವತ್ತು ಸಿನಿಮಾ ಇಲ್ಲಿ ತನಕ ಬಂದಿದೆ ಅಂತ ಅನ್ನೋದಾದರೆ, ಅವರು ಕಾಣದ ಕೈ ಅಂತ ನಾವೇನು ಹೇಳ್ತೀವಿ ಅದು ನಿಜಕ್ಕೂ ಅವ್ರಿಗೇನೆ ಸೇರಬೇಕಾಗಿರುತ್ತೋ. ಮೋಹನ್ ಅಣ್ಣ ಇಸ್ ಒನ್ ಆಫ್ ದಿ ಮೇನ್ ಪಿಲ್ಲರ್ ಆ್ಯಂಡ್ ಹೀರೋ ಆಫ್ ದಿಸ್ ಫಿಲಮ್. ಅವರಿಗೆ ಸೇರಬೇಕಾಗಿರೋ ಅಂಥದ್ದು. ಏಪ್ರಿಲ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇದ್ದಾಗ ಮೊದಲನೇ ಭಾಗ 2ನೇ ಭಾಗ ಆಗೋದಕ್ಕೆ ಕಾರಣ ಆಗಿರುವಂಥದ್ದು. ಇವತ್ತು ನಿಮ್ಮೆಲ್ಲರ ಇಲ್ಲಿಂದ ತುಂಬು ಹೃದಯದ ಹಾರೈಕೆ ಏನಿತ್ತು, ಇವತ್ತು ಇದು ಬಂದು ನಿಂತಿದೆ. ಲೇಟ್ ಆಯಿತು ಅಂತನ್ನೋ ಅಂಥದ್ದು ಎಲ್ಲರಿಗೂ ಕೇಳಿಬಂದಿರುವಂಥದ್ದು. ಇವತ್ತು ಟ್ರೇಲರ್ ರಿಲೀಸ್ ಆಗಿದೆ. ಎಷ್ಟು CG ವರ್ಕ್ಸ್ ಇದೆ, ಇದಕ್ಕೆಷ್ಟು ಕೆಲಸ ಆಗಿದೆ ಟೆಕ್ನಿಕಲಿ ಅಂತನ್ನೋ ಅಂಥದ್ದು. ನಿಜವಾಗ್ಲೂ ಈ 2ನೇ ಟ್ರೇಲರ್ ರಿಲೀಸ್ ಆಯ್ತಲ್ಲ, ಯಾಕೆ ಲೇಟ್ ಆಯಿತು ಅಂತನ್ನೋದಕ್ಕೆ ಆನ್ಸರು
ಇವತ್ತು 2ನೇ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ. ಅದರ ಗುಣಮಟ್ಟನೇ ಅದಕ್ಕೆ ಆನ್ಸರ್ ಹೇಳುತ್ತೆ. ನಿಮ್ಮೆಲ್ಲರ ಪ್ರೀತಿ ಆ್ಯಂಡ್ ಅಗೇನ್ ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದು, ಈ ಸಿನಿಮಾಗೆ ಹರಿಸಿದ್ದಕ್ಕೆ ಎಲ್ಲರೂ ಅಭಾರಿ ಈ ಸಿನಿಮಾದ ಕಡೆಯಿಂದ. ಆ್ಯಂಡ್ ಒನ್ಸ್ ಅಗೇನ್ ಜನಕ್ಕೂ ಕೂಡ 5ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಅವತಾರ ಪುರುಷ 2 ರಿಲೀಸ್ ಆಗ್ತಾ ಇದೆ. ನೋಡಿ, ಹರಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು.